ಇವತ್ತು ನಾನು ಇನ್ಸ್ಟಾ 360 X5 8K ಇರುವಂತ ನಾನು ಯಾವುದೋ ಜ್ಞಾನದಲ್ಲಿ ಸ್ಲಿಪ್ಪರ್ ಹಾಕೋ ಬಂದ್ಬಿಟ್ಟಿದ್ದೀನಿ. ಫ್ರೆಂಡ್ಸಿಗೆಲ್ಲ ಬೆಲೆ ಇಲ್ಲ, ಹುಡುಗಿರಿಗಾದ್ರೆ ಅರ್ಧ ಗಂಟೆ ಮುಂಚೆ ನಿಂತಿರ್ತಾರೆ. ಏಯ್ ನೀನು ಕಾಣ್ತಿದ್ಯಾ ನೋಡಲ್ಲಿ ಹೆಂಗಿದ್ಯಾ, ಗೊತ್ತಾಯ್ತೇನೋ? ಅದರ ನಿಖರವಾದ ಬೆಲೆ 55,000 ರೂಪಾಯಿ. ಗೈಸ್, ಇವತ್ತು ಮನೇಲಿ ಅನ್ನ ಸಾಂಬಾರು ಮಾಡೋರಮ್ಮ ನೆಕ್ಸ್ಟ್ ಲೆವೆಲ್ ಖಾರ ಮಾಡಾಕ್ಬಿಟ್ಟವ್ರೆ. ಆಯ್ತಲ್ಲ, ಕಣ್ಣಲ್ಲೆಲ್ಲ ನೀರು ಬರೋ ಥರ ಅಷ್ಟು ಖಾರ ಇದೆ. ಸಾಂಬಾರು ಇನ್ನು ಹೆಂಗ್ ಮಾಡ್ತಾರೆ? ಖಾರ ಇಲ್ಲ ಅಂದ್ರೆ ಬಸ್ ಸಾಂಬಾರೇ ಚೆನ್ನಾಗಿಲ್ಲ. ಯೋ ಏನೇ ಇಷ್ಟೊಂದು ಖಾರ, ನಾನು ಮತ್ತೆ ಜಾಸ್ತಿ ಖಾರ ಆಯ್ತು. ಬೈ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತೊಂಥರ ಖುಷಿ ದಿನ ಅನ್ಕೊಳ್ಳಿ, ಬಿಕಾಸ್ ಒನ್ ಆಫ್ ದಿ ಡ್ರೀಮ್ ಅನ್ಕೊಳ್ಳಿ. ಈ ಒಂದು ನಾನು ಏನೋ ಪರ್ಚೇಸ್ ಮಾಡೋಕೆ ಹೋಗ್ತಿರೋದು ಸಿಕ್ಕಾಪಟ್ಟೆ ದೊಡ್ಡ ಡ್ರೀಮ್ ಅನ್ನೋ ಥರನೇ. ನಾನು ಇದನ್ನು 2 years ಬ್ಯಾಕ್ನ 2 year 3 year ಬ್ಯಾಕ್ ನೋಡಿದ್ದದನ್ನು. ಆ್ಯಂಡ್ ಅವತ್ತಿಂದನೂ ಆಸೆ ಇತ್ತು ಇದನ್ನು ತಗೋಬೇಕು ಅಂತ. ಆ್ಯಂಡ್ ಇವಾಗ ಟೈಮ್ ಬಂದಾಗಲೂ ಕೂಡ ಯೋಚನೆ ಮಾಡ್ತಿದ್ದೆ ತಗೊಳ್ಳೋದ ಬೇಡ ಅಂತ. ಆ್ಯಂಡ್ ಫೈನಲಿ ಇವತ್ತು ಡಿಸೈಡ್ ಮಾಡಿ ಹೋಗಲಿ, ಆಸೆನ ಯಾವತ್ತೂ ನಿರಾಸೆ ಮಾಡಬಾರ್ದು ಅಂದ್ಬಿಟ್ಟು ಪರ್ಚೇಸ್ ಮಾಡೋಕೆ ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್ ಹೋಗೋಣ. ಆ್ಯಸ್ ನೀವು ತಮ್ನೇಲ್ ಟೈಟಲ್ ನೋಡ್ದಂಗೆ ಇವತ್ತು ನಾನು ಇನ್ಸ್ಟಾ 360 X5 8K ಇರೋವಂಥ ಒಂದು 360 ಡಿಗ್ರಿ ಕ್ಯಾಮ್ರಾನ ಪರ್ಚೇಸ್ ಮಾಡೋಕೆ ಹೋಗ್ತಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಆ್ಯಂಡ್ ಹೇಳ್ಕೊಳಕ್ಕಾಗಲ್ಲ, ಬಿಕಾಸ್ ಅದು ಒಂದು ಡ್ರೀಮ್ ನನಗೆ. ಅದು ಪರ್ಚೇಸ್ ಮಾಡ್ಕೊಳ್ಳೋದು ಒಂದು ಡ್ರೀಮು. ಬನ್ನಿ ಎಲ್ಲಿ ಮತ್ತು ಅನ್ಬಾಕ್ಸ್ ಮಾಡೋಣ. ನನ್ನ ಜೊತೆಗೆ ನಮ್ಮ ಚಿನ್ನಿ ಕೂಡ ಬರ್ತಿದ್ದಾಳೆ. ಚಲೋ ಹೊಡುವ. ಪ್ಲೀಸ್, ನಾನು ಯಾವುದೋ ಜ್ಞಾನದಲ್ಲಿ ಸ್ಲಿಪ್ಪರ್ ಹಾಕೋ ಬಂದ್ಬಿಟ್ಟಿದ್ದೀನಿ. ಮೈಂಡ್ ಎಲ್ಲೋ ಹಿಡ್ಕೊಂಡು ಸ್ಲಿಪ್ಪರ್ ಹಾಕೋ ಬಂದ್ಬಿಟ್ಟಿದ್ದೀರಿ ಅಮ್ಮ. ಇದ್ರೊಳಗಡೆ ಶೂ ಮತ್ತೆ ನಂದು ವೈಟ್ ಶೂ ಮತ್ತೆ ಸಾಕ್ಸ್ ಬಿಡ್ರಪ್ಪ. ಈ ಥರ ಮರವು ಎಲ್ಲ ನೋಡಿದಾಗರು, ಈ ಥರ ಮರವು ಗೊತ್ತಿಲ್ಲದಲ್ಲೇ ಸ್ಲಿಪ್ಪರ್ ಹಾಕೋ ಬಂದ್ಬಿಟ್ಟಿದ್ದೀನಿ. ಶೂ ಹಾಕೊಂಡು ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಇದ್ದಿದ್ದು, ನೋಡಿದ್ರೆ ಸ್ಲಿಪ್ಪರ್ ಹಾಕೋ ಬಂದ್ಬಿಟ್ಟಿದ್ದೀನಿ. ಶೂ ಹಾಕೊಂಡಾಯ್ತು. ಇವಾಗ ನಮ್ಮ ಎಕ್ಸ್ಪಲ್ಸಲ್ಲಿ ಹೊರಟು ನಮ್ಮ ಚಿನ್ನಿ ಕಡೆಗೆ ಹೋಗೋಣ. ಬನ್ನಿ ಗೈಸ್ ಹೋಗೋಣ. ಸೇಮಂತ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಚಿನ್ನಿನ 2 ಸ್ಟಾಪ್ ಹಿಂದೆ ಇದ್ದಾಗಲೇ ಹೇಳಿದ್ದೆ ಅವನಿಗೆ ಬೇಗ ಬಾರೋ ಅಂತ. ಇಲ್ಲಿ ಬಂದು 5 ನಿಮಿಷ ನಿಂತ್ಕೊಂಡಿದ್ದೀನಿ, ಆಮೇಲೆ ಬರ್ತಾವ ಅಣ್ಣ. ಬಂದಾಳು ಬಿಂಕದ ಸಿಂಗಾರಿ. ಅಲ್ಲಲೇ ಹುಡುಗಿರ್ಗಾದ್ರೆ ಅರ್ಧ ಗಂಟೆ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡೋದು. ನಾನ್ ಕರೆದ್ರೆ ಇಷ್ಟು ದೂರ 5 ನಿಮಿಷ ಲೇಟು. ಹುಡುಗಿರ್ಗಾದ್ರೆ ಅರ್ಧ ಗಂಟೆ ಮುಂಚೆನೆ ಹೋಗ್ಬಿಟ್ಟು ನಿಂತಿರ್ತಾರ. ನನ್ನ ಮಗನೇ ಇಷ್ಟು ದೂರ ಬಂದಿದ್ದಾನೆ, ಅಲ್ಲಿ ಮನೆ ಆಗಲ್ಲೋ. ನಾನು 2 ಸ್ಟಾಪ್ ಹಿಂದೆ ಇದ್ದಾಗಲೇ ಹೇಳ್ದೆ ನಿಂಗೆ ಬಾರೋ ಅಂತ. ಬಂದ ನೀನು ಅಷ್ಟೇ ಗೈಸ್. ಫ್ರೆಂಡ್ಸಿಗೆಲ್ಲ ಬೆಲೆ ಇಲ್ಲ, ಹುಡುಗಿರ್ಗಾದ್ರೆ ಅರ್ಧ ಗಂಟೆ ಮುಂಚೆ ನಿಂತಿರ್ತಾರೆ. ಗೈಸ್, ಲೊಕೇಶನ್ ರೀಚ್ ಆದ್ವಿ. ನಾವು ಬಂದಿರೋದು ಚಿಕ್ಕಪೇಟೆ ಹತ್ರ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸು ಕೂಡ ಇಲ್ಲೇ ತೊಗೊಂಡಿರೋದು. ಆ್ಯಂಡ್ ಅದು ಔಟ್ಸೈಡಿಂದ ಒಂಥರ ವಿಚಿತ್ರ ಅನಿಸ್ತದೆ, ಬಟ್ ಇನ್ಸೈಡ್ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ ಟ್ರಸ್ಟ್ ಅಂತ ನಡೆಯೋದು. ಅದಕ್ಕೋಸ್ಕರ ಇಲ್ಲೇ ಬಂದೆ. ಏನು ತೊಗೊಳಕ್ಕೆಲ್ಲ ಬಂದಿರೋದು? ಇಸ್ ಗಾಡೀಲಿ ಬರ್ಬೇಕಾದ್ರೆ ಅವ್ನಿಗೆ ಹೇಳಿದ್ದೆ ತಗೋತಾ ಇಲ್ಲ ಅಂತ. ಯಾವ ಬಾಯಲ್ಲ ಅನ್ನೋ ಗೊತ್ತಿಲ್ಲ, ಶಾಕ್ ನಾನು ಬಂದ. ಸರ್ವಿಸ್ ಸೆಂಟರ್ ಬಂದು ಹಾಂಗ್ಕಾಂಗ್ನಲ್ಲಿದೆ. ಸೊ ಇವಾಗ ಇದರಿಂದ ಕಲಿಸೋದು, ಕಸ್ಟಮ್ಸ್ ಎಲ್ಲ ಕ್ಲಿಯರ್ ಮಾಡೋ ತಲೆನೋ. ಗೈಸ್, ಫೈನಲಿ ಇವಾಗ ಒಂದು ನಿಮಿಷ ನಮ್ಮ ಒಂದು ಇದು ಇನ್ಸ್ಟಾ 360ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೆ ಅಂದರೆ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ಇಷ್ಟೆಲ್ಲ ಆಕ್ಸೆಸರೀಸ್ನ ಬೈ ಮಾಡಲೇಬೇಕು. ಏನು ಅನಿಸ್ತೈತೋ ನಿಂಗೆ? ಲೋ ಮರಿ ಹೆಣ್ಮಗು, ಏನು ಅನಿಸ್ತೈತೆ? ಚೆನ್ನಾಗೈತಲ್ಲ? ಗೈಸ್, ಒಂದಿಷ್ಟು ಮಾತುಕತೆ ಆಯಿತು. ಆ್ಯಂಡ್ ಇವಾಗ ಫೈನಲಿ ನನ್ನ ಒಂದು ಚಿಕ್ಕ ಡ್ರೀಮ್ ಇದ್ದಿದ್ದು ಅವಾಗ ಒಂದು 2 years ಬ್ಯಾಕಿಂದ ಈ ಒಂದು ಇನ್ಸ್ಟಾ 360ನ ಪರ್ಚೇಸ್ ಮಾಡಬೇಕು ಅಂತ. ಫೈನಲಿ ಇವಾಗ ಅನ್ಬಾಕ್ಸ್ ಮಾಡುವ ಸಮಯ. ಚಲೋ ಅನ್ಬಾಕ್ಸ್ ಮಾಡಿ. ಕೈ ಶಿವರಿಂಗ್ ಬೇರೆ ಆಗ್ತೈತೆ ನನಗೆ. ಇದ್ರೊಳಗಡೆ ಇದೊಂದೇನ ಬರೋದು? 360 ಪಕ್ಕ ನಮ್ಮಮ್ಮ ಬೈತಾರೆ. ಯಾಕಂದ್ರೆ ನಾನು ನಮ್ಮ ಅಮ್ಮಂಗೂ ಹೇಳಿಲ್ಲ, ನಮ್ಮ ಅಪ್ಪಂಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಸೀದಾ ಈ ನನ್ನ ಮಗನ ಕರ್ಕೊಂಡು ಮಾಡೋದಕ್ಕೆ ಹೋಗಿ ಇನ್ಫಾರ್ಮ್ ಮಾಡ್ತೀನಲ್ಲ, ಅವಾಗ ನಮ್ಮಮ್ಮ ರಿಯಾಕ್ಷನ್ ನೋಡಿ ಪಕ್ಕ ಬೈತಾರೆ. ಆನೆಸ್ಟ್ಲಿ ಬೈತಾರೆ. ಬಟ್ ಒಂದು ಆಸೆ ಇತ್ತಲ್ಲ, ತಗೋಬೇಕು ಅಂತ ಅನಿಸ್ದಾಗ ತಗೊಂಡ್ಬಿಡ್ಬೇಕು. ಅವಾಗ
ಹಿಂದೆ ಮುಂದೆ ನೋಡ್ಬಾರ್ದು ಅಂತ ಅನ್ಕೊಂಡು ಇವಾಗ ತಗೊಂಡ್ಬಿಟ್ಟು ಟ್ರಿಪ್ ಕೋರ್ಸ್ ತಗೋಬೇಕಂತ ಇದೆ, ಅದಕ್ಕೆ ತಗೊಂಡ್ಬಿಟ್ಟಿದ್ದೆ ಫೈನಲಿ. ಈ ಬಾಕ್ಸ್ ಒಳಗಡೆ ಒಂದು ಪೌಚ್ ಕೊಟ್ಟಿದ್ರು, ಪೌಚ್ ಅಂಡ್ ಇದು ಫೈನಲಿ ನೋಡಿ ಹೆಂಗೈತೆ. ಅಣ್ಣ 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 ಮೆಲ್ಲಿ ಕಣ ಮೆಲ್ಲಿ ಕಣ ಅಣ್ಣ ಮೆಲ್ಲಿ ಕಣ. ಏನ್ ಗೊತ್ತಾ, ಕ್ಯಾಮ್ರಾ ತಗೊಳೋದ್ ಮುಖ್ಯ ಅಲ್ಲ, ಕ್ಯಾಮ್ರಾ ತಗೊಂಡಾದ್ಮೇಲೆ ಅದ್ರ ಆಕ್ಸೆಸರೀಸ್ ತುಂಬಾ ಇದೆ, ಎಷ್ಟೊಂದಿದೆ, ಅದನ್ನೆಲ್ಲ ಪರ್ಚೇಸ್ ಮಾಡಬೇಕು. ಇವಾಗ ತಗೊಂಡ್ಬಿಟ್ಟಿದೀನಿ, ಅದಕ್ಕೆ ಏನೇನ್ ಪ್ರೊಟೆಕ್ಷನ್ ಬೇಕೋ ಎಲ್ಲಾನು ಮಾಡಿಸ್ಬೇಕು ನಾನು. ಅದಕ್ಕೋಸ್ಕರ ಕ್ಯಾಮ್ರಾ ತಗೊಂಡು ಅದ್ರ ಲೆನ್ಸು, ಟೆಂಪರ್ ಗ್ಲಾಸು ನೀಟಾಗಿ ಅದನ್ನ ಹಾಕೊಡ್ತವ್ರು. ಈಗ ಟೆಂಪರ್ ಗ್ಲಾಸು, ಆ ಒಂದು ಕ್ಯಾಮ್ರಾಗೆ ಟೆಂಪರ್ ಗ್ಲಾಸ್ ಏನಿತ್ತು ಅದನ್ನ ನೀಟಾಗಿ ಫಿಕ್ಸ್ ಮಾಡಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ. ಆ್ಯಂಡ್ ಇನ್ನೊಂದು ಇದರದ್ದೇ ಆದಂಥ, ಈಗ ನಾವು ಇವಾಗ ಇನ್ ಕೇಸ್ ಸ್ಕೂಬಾ ಡೈವ್ ಹೋಗ್ತಿರ್ತೀವಿ ಅನ್ಕೊಳ್ಳಿ, ಆ ಸ್ಕೂಬಾ ಡೈವ್ ಹೋಗ್ಬೇಕಾದ್ರೆ ಇದನ್ನ ಡೈರೆಕ್ಟಾಗಿ ತೊಗೊಂಡು ಹೋಗೋಕ್ಕಾಗಲ್ಲ, ಬಿಕಾಸ್ ಇದಕ್ಕೆ ಸಾಲ್ಟ್ ವಾಟರ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಅದರದ್ದೇ ಆದಂಥ ಒಂದು ವಾಟರ್ ಪ್ರೂಫ್ ಇದೆ, ಅದೊಂಚೂರು ಎಕ್ಸ್ಪೆನ್ಸಿವ್. ಅಂದರೆ ನಾರ್ಮಲಿ ಪ್ರೈಸ್ ಇರೋದೇ ಹಂಗೆ ಅದು. ಬಟ್ ಈಗ ಸದ್ಯಕ್ಕೆ ಸ್ಕೂಬಾ ಡೈವಿಂಗ್ ಬೇಡ ಅಂದ್ಬಿಟ್ಟು ಹೋಲ್ಡಲ್ಲಿ ಇಟ್ಟು, ಅದೊಂದು ಮಾತ್ರ ಹೋಲ್ಡಲ್ಲಿ ಇಟ್ಟು ಇನ್ನು ಮಿಕ್ಕಿದ್ನೆಲ್ಲ ಆಕ್ಸೆಸರೀಸ್ನ ಪರ್ಚೇಸ್ ಮಾಡ್ಕೊತಿದ್ದೀನಿ. ನೋಡಿ, ಒಂದು ಬ್ಯಾಟ್ರಿ ಸ್ಟ್ಯಾಂಡು ಮತ್ತೊಂದು ಬುಲೆಟ್ ಇನ್ನೊಂದು ಸ್ಟ್ಯಾಂಡು, ಇದು ಇಂಪಾರ್ಟೆಂಟ್. ನನಗಿದು ಇಷ್ಟ ಆಯ್ತು, ಯಾಕಂದರೆ ಪ್ರೊಟೆಕ್ಷನ್ ಈಗ ನಾವು ಬ್ಯಾಕ್ ಕೇಸ್ ಹಾಕೊಳ್ಳಲ್ವಾ, ಅದೇ ಥರನೇ ಇದಕ್ಕೆ ಬ್ಯಾಕ್ ಕೇಸು ಇದು ತುಂಬ ಇಂಪಾರ್ಟೆಂಟ್ ಇದು. ಆಮೇಲೆ ಇದು ಏನದು ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಚಾರ್ಜರು ಇಷ್ಟು ಕೊಟ್ಟಿದ್ದಾರೆ. ಆನ್ ಮಾಡ್ತಾ ಇದ್ದೀನಿ 360 ಕ್ಯಾಮ್ರಾದು ನೋಡ್ಕೊಳ್ಳಿ. 3, 2, 1 ಅಷ್ಟೇನಾ? ಆನ್ ಆಯ್ತಾ? ಆನ್ ಆಯ್ತಣ್ಣ. ಸೆಟ್ ಮಾಡ್ಬಿಡ್ತಾರೆ ಸೇಲ್ ಮಾಡ್ತಾರಣ್ಣ. ಸೊ ಇದು ಹೋಗಿ ವಾರಂಟಿ ಆಕ್ಟಿವೇಟ್ ಆಗುತ್ತೆ. ಇಫ್ ಇನ್ ಕೇಸ್ ನಾನು ನಿಮ್ಗೆ ಸೀಲ್ ಪ್ಯಾಕ್ ಕೊಡ್ತೀನಿ, ಬಟ್ ನೀವು ಡೈರೆಕ್ಟ್ ಟಕ್ ಅಂತ ಹಾಕ್ತೀರಾ ಅಂತ ಆಗಲ್ಲ, ನಾವು ಬರೀ ಹೊರಗಡೆ ಮಾಡಿ. ಓ ಶೆಟ್ ಗೈಸ್, ಇಲ್ಲಿ ನೋಡಿ. ನೀನು ಕಾಣ್ತಿದ್ಯಾ ನೋಡಿ, ಅಲ್ಲಿ ಹೆಂಗಿದ್ಯಾ? ಓ ನೋಡಿಲ್ಲ ಮಸ್ತ್. ಅಂದ್ರೆ ಇವಾಗ ಆಕ್ಟಿವೇಟ್ ಆಗಿರೋದ್ರೆ 360 ಅಲ್ವಾ? ಆಕ್ಟಿವೇಟ್ ಅಂದ್ರೆ ನೀವು ಇವಾಗ ಮೆಮೊರಿ ಕಾರ್ಡ್ ಹಾಕಿ ಯೂಸ್ ಮಾಡ್ಬೋದು. ಸೂಪರ್ ಕ್ರೇಜಿ ಗುರು. SD ಕಾರ್ಡು ಹಾಕಾಯ್ತು. ಇವಾಗ ಇದನ್ನ ಹಾಕ್ಬಿಟ್ಟಿದ್ದೀನಿ. ಆನ್ ಮಾಡೋದು ಹೆಂಗಂತ ನನಗಂತೂ ಗೊತ್ತಾಗ್ತಿಲ್ಲ. ಇದು ಇದೆಲ್ಲ ಇಲ್ಲ, ಅಷ್ಟೇ ಈ ಬಟನ್ ಪ್ರೆಸ್ ಮಾಡಿ, ಅಷ್ಟೇ ಲಾಂಗ್ ಪ್ರೆಸ್ ಮಾಡಿ, ಒಂದು ಸಿಂಗಲ್ ಕ್ಲಿಕ್ ಮಾಡಿ. ಪ್ರೆಸ್ ಮಾಡಬೇಕು. ಶೂಟ್ ಆಗ್ತಿದೆ ಗೈಸ್. ಇವಾಗ ನಾನು ಶೂಟ್ ಮಾಡ್ತಿರೋದು Insta 360ಲಿ. ಆ್ಯಂಡ್ ಇವಾಗ ನಮ್ಮ ವೆಲ್ಕಮಿಂಗ್ ಕೊಡೋಣ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಫೈನಲಿ ನನ್ನ ಒಂದು ಇಷ್ಟು ಡ್ರೀಮ್ ಇರೋದು, ಇಷ್ಟು ಡ್ರೀಮ್ ಅಲ್ಲ, ಇಷ್ಟು ದೊಡ್ಡ ಡ್ರೀಮ್ ಇರೋ ಅಂತ Insta 360ನ ಪರ್ಚೇಸ್ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಫೈನಲಿ ಇವಾಗ ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಸೂಪರ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಪ್ರೌಡ್ ಫೀಲಿಂಗ್. ಆ್ಯಂಡ್ ಇವಾಗ ನನಗೇನಿಲ್ಲ, ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ತೋರಿಸ್ಬೇಕಲ್ಲ, ಅದೊಂದು ಇರೋದೀಗ. ಅಪ್ಪ ಅಮ್ಮಂಗೆಲ್ಲ ತೋರಿಸ್ಬೇಕು. ಚಲೋ ಎಷ್ಟು ಶೂಟ್ ಆಗ್ತಿದೆ ಹೆಂಗೆ ಅಂತ ನೋಡಿ ಗೈಸ್. ಅದು ಬುಲೆಟ್ದು ಸ್ಟ್ಯಾಂಡ್ ತೊಗೊಂಡಿದ್ದೆ, ಬಿಕಾಸ್ ಈ ಥರ ಒಂದು ರೊಟೇಟ್ ಆಗೋದಕ್ಕೆ ನೋಡಿ ಹೆಂಗೆ ರೊಟೇಟ್ ಆಗ್ತಿದೆ. ಆಟೋಮೆಟಿಕ್ ನಾವು ತಿರುಗಿಸ್ತಾ ಇರೋದಲ್ಲ ಬರೋದು, ಆಟೋಮೆಟಿಕ್ ಅಲ್ಲ. ಇಲ್ಲ, ತಿರ್ಸ್ಬೇಕು, ಸ್ವಲ್ಪ ಪ್ರೆಷರ್ ಹಾಕಬೇಕು, ಬಟ್ ಆಟೋಮೆಟಿಕ್ ಕೊಡಿ ಸ್ವಲ್ಪ ಹೆವಿ ಇರುತ್ತೆ. ಓಕೆ, ಕೈ ಸ್ವಲ್ಪ ಮೇಲ್ಗಡೆ ಮಾಡಿ, ಕೈ ಸ್ವಲ್ಪ ಮೇಲ್ಗಡೆ ಮಾಡಿ, ಆಮೇಲೆ ಮಾಡಿ, ಅಷ್ಟೇ. ಅಂಡ್ ಇದು ಯಾವಾಗ ಎಲ್ಲಿ ಯೂಸ್ ಮಾಡಿ ಅಂದ್ರೆ ಬೀಚ್ ಆಯ್ತು, ಸ್ವಲ್ಪ ಓಪನ್ ಸರ್ಫೇಸ್ ಇರುತ್ತೆ, ಅಲ್ಲಿ ಯೂಸ್ ಮಾಡಿ, ಅಲ್ಲಿ ಯೂಸ್ ಮಾಡಬೇಕು. ಹೌದು, ಯಾವಾಗ ಚೆನ್ನಾಗೈತೆ ಗೈಸ್. ಓಕೆ, ಇವಾಗ ನೋಡೋಣ ವಿಡಿಯೋ ಹೆಂಗ್ ಬರುತ್ತೆ. 360 ಮಾಡಿದ್ದು ಕಂಪ್ಲೀಟ್ ಮುಗ್ದಿದೆ. ಇವಾಗ ಫುಲ್ ಪ್ಯಾಕಪ್ ಮಾಡಿ ಮನೆಗೆ ಹೊಡೋದಷ್ಟೇ ಬಾಕಿ ಇರೋದು. ಆಲ್ಮೋಸ್ಟ್ ಡನ್. ಮನೆಗೆ ಹೋಗ್ಬಿಟ್ಟು ಇವಾಗ ರಿಯಾಕ್ಷನ್ ಮಾಡಬೇಕು. ದಿಸ್ ಇಸ್ ಡನ್ ಬ್ರೋ. ಥ್ಯಾಂಕ್ ಯು ಹೊಡೋಣ ಸರ್. ಮೈ ಅಸಿಸ್ಟೆಂಟ್ ಟೇಕ್ ಇಟ್. ಥ್ಯಾಂಕ್ ಯು ಅಣ್ಣ. ಅಣ್ಣ ಗೊತ್ತಿಲ್ಲ, ಒಂದು ಸ್ಟೆಪ್ಪು ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ. ಏನು ಹೇಳ್ತಾರೋ ಮನೇಲಿ ಅನ್ನೋ ಒಂದು ಇದಿದೆ, ಟೆನ್ಷನ್ ಇದೆ. ಕ್ಯಾ ಬೋಲ್ತೆ? ನನಗೋಸ್ಕರ ಇಷ್ಟೊಂದು ದೊಡ್ಡ ಗಿಫ್ಟ್ ಕೊಡ್ತೀವಿ ಅನ್ಕೊಂಡಿದ್ದಿಲ್ಲ. ನಿಮ್ಗೋಸ್ಕರ ನಾನು ತಾಳನಾದ್ರೂ ಹಾಕ್ತೀನಿ, ತಿಮ್ಮಿಂಗ್ಲನಾದ್ರೂ ಹಾಕ್ತೀನಿ. ಆನೆಸ್ಟ್ಲಿ ಎಂತ ಅಂದರೆ ಗೈಸ್, ಇವಾಗ ನನಗೆ ಒಳಗೆ ಒಂಥರ ಫೀಲ್ ಆಗ್ತೈತೆ. ನನಗೆ ಆ ಫೀಲ್ ಬರಬಾರ್ದು. ಯಾಕಂದರೆ ಇವಾಗ ನಾನು ತಗೋಬೇಕಾದ್ರೂ ಕೂಡ ಯೋಚನೆ ಮಾಡ್ತಿದ್ದೆ, ತಗೊಳ್ಳೋದ ಬೇಡ. ಒಳಗೆ ಒಂಥರ ಹೆಂಗಂದ್ರೆ ಏನೋ ಒಂದು ಇಕ್ಕಟ್ಟಲ್ಲಿ ಏನೋ ಒಂದು ಫೀಲ್ ಐತೆ. ಆ ಫೀಲ್ ನನಗೆ ಬರಬಾರ್ದು. ನೆಕ್ಸ್ಟ್ ಟೈಮಿಂದ ನಾನು ತಗೋತಾ ಇದ್ದೀನಿ ಅಂದರೆ ಕಾನ್ಫಿಡೆನ್ಸ್ ಅಲ್ಲಿ ತಗೋಬೇಕು. ಲೈಕ್ ಅಷ್ಟು ಚೆನ್ನಾಗಿ ಹೆಸರು ಮಾಡಬೇಕು, ಅಷ್ಟು ಚೆನ್ನಾಗಿ ದುಡ್ಡು ಮಾಡ್ಬೇಕು ನಾನು. ಇವಾಗ ಹೆಂಗಂದ್ರೆ ತಗೊಂಡಿದ್ರು ಕೂಡ ಫುಲ್ ಖುಷಿ ಇದ್ರು ಕೂಡ ಒಳಗಡೆ ಒಂದು ಸ್ಯಾಟಿಸ್ಫೈ ಇಲ್ಲ. ಬಿಕಾಸ್ ಏನೋ ಒಂದು ಇಕ್ಕಟ್ಟಲ್ಲಿ ಇರುವಂಥದ್ದು, ಅಂದರೆ ಮನೇಲಿ ಏನಂತಾರೋ ಅಥವಾ ನೆಕ್ಸ್ಟ್ ಹೆಂಗೋ ಇದು ಬರಬಾರ್ದು. ಇದು ಮೈಂಡ್ ಸೆಟ್ ನನಗೆ. ಆ ಮೈಂಡ್ ಸೆಟ್ ಬಂದಿಲ್ಲ ಅಂದರೆ, ಆ ಮೈಂಡ್ ಸೆಟ್ ಯಾವತ್ತು ಬರಲ್ವೋ ಅವತ್ತು ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ದುಡಿತೀವಿ ಅಂತ ಅರ್ಥ. ಇನ್ನು ನಾವು ಆ್ಯಸ್ ಎ ಮಿಡಲ್ ಕ್ಲಾಸ್ ಬಾಯ್ ಇದನ್ನೆಲ್ಲ ತಗೋತಾ ಇರೋ ಟೈಮಲ್ಲಿ ಆ ಫೀಲಿಂಗ್ ಬಂದಿದೆ ಅಂದರೆ ನಾನು ಇನ್ನೂ ಏನೋ ವರ್ಕ್ ಮಾಡ್ತಿಲ್ಲ, ಇನ್ನೂ ಏನೋ ಮಾಡಬೇಕು ಅನ್ನೋ
ತುಂಬ ಇದೆ. ಹೋಪ್ ಫಾರ್ ಬೆಸ್ಟ್ ಅಂತ ಅಂದ್ಕೊಂಡು ಎಲ್ಲನೂ ತೊಗೊಂಡಿದ್ದೀನಿ. ಎಲ್ಲ ಒಳ್ಳೇದಾಗಲಿ, ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಅಂತ ಸದಾ ಆಶಿಸ್ತೀನಿ. ನಿಮ್ಮಿಂದನೇ ನಾನು ಆಶೀರ್ವಾದ ನಡಿವೆ ಸಾಕು ನನಗೆ. ನಿಮ್ಮ ಆಶೀರ್ವಾದ ಇದ್ರೆ ಸಾಕು, ನಿಮಗೆ ಏನೇನು ಬೇಡ. ಇಲ್ಲಿ ನೋಡಿ, ಅಯ್ಯೋ ಅಲ್ಲ ಎದ್ರೆ ಹೋದೆ ಗುರು. ನೋಡಿದ ತಕ್ಷಣ ಟಚ್ ಕಿಚ್ ಆಗೈತಾ ಅಣ್ಣಂದು. ಅಲ್ಲಿ ನೋಡಿ ಒಂದು ಚೂರು ಟಚ್ ಆಗಿಲ್ಲ ಮಿನಿ ಎಡ್ಜಲ್ಲಿ. ಯಾಕಂದ್ರೆ ಚಿಕ್ಕಪೇಟೆ, ನಾವಿರೋ ಚಿಕ್ಕಪೇಟೆ ಅಲ್ವಾ, ಅದಕ್ಕೆ ಮಿನಿ ಎಡ್ಜಲ್ ಬಚಾವಾಗೈತೆ ನನ್ನ ಗಾಡಿ. ಇನ್ಸ್ಟಾ 360ನ ತಗೊಂಡು ಇವಾಗ ನಾನು ಏಮಂತು ನಮ್ಮ ಚಿನ್ನಿ ಊಟ ಮಾಡಕ್ಕಂತ ಬಂದಿದ್ದೀವಿ. ಅವನಿಗೆ ನಾನ್ ವೆಜ್ ಬೇಕಿತ್ತು, ಬಟ್ ನನಗಿಲ್ಲಿ ಒಲಿವ್ ಕೆಫೆಲಿ ಸ್ಯಾಂಡ್ವಿಚ್ ಬರ್ಗರ್ ಅಲ್ಲಿ ತಿನ್ಬೇಕಿತ್ತು. ಅದಕ್ಕೋಸ್ಕರ ಇದು ನಮ್ಗೆ ಇಲ್ಲಿಗೆ ಕರ್ಕೊಬಂದ್ಬಿಟ್ಟೆ. ಏನು ಇಷ್ಟ ಬಾಯ್ ಬಾಯ್, ಮೀಟ್ ಯು ಸೂನ್. ಆಮೇಲೆ ಹಂಗೆ ಬಂದು 3 ಸಲ ಹಾಯ್ ಅಂತ ಹೇಳ್ಬಿಟ್ಟು ಹೋಗ್ಬಿಡು. ಗೈಸ್ ಮನೆ ಹತ್ರ ಬಂದೆ. ನಾವು ಅಮ್ಮಂಗೆ ಮನೆ ಒಳಗಡೆ ಹೋಗ್ಬಿಟ್ಟು ತೋರ್ಸೋಣ ಅಂತ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ನಾವು ಅಮ್ಮ ಇಲ್ಲೇ ನಿಂತ್ಕೊಂಡವ್ರು. ಮಾ ನೋಡಿ ಇಲ್ಲೇ ನಿಂತವ್ರು. ಅಷ್ಟೇ ಕಳಿಸ್ಬಿಡಣ್ಣ, ಮನೆಗೆ ಕಳಿಸ್ಬಿಡಣ್ಣ. ಮಧು ಮಧುವರೇ, ಹೂವ ರೋಜಾ ಹೂವ, ಹಂಗೆ ಸ್ಟೆಪ್ ಹಾಕಂಬ. ನನ್ನ ಜೀವ ಹೂವ. ಏನೋ ತಂದಿದ್ಯಾ, ಅದಕ್ಕೆ ರೋಸ್ ಅಂತ ಕರೀತಾ ಇದೀಯಾ? ಅಲ್ಲ ಚೀಲದಾಗ ಕಟ್ಕೊಂಡ್ ಬಂದಿದ್ಯಲ್ಲ ಸದಿ. ಅದಕ್ಕೆ ಡೋರ್ ತೆಗಿ ಮ್ಯಾಮ್. ವಿಷಯ ಏನ್ ಗೊತ್ತಾ, ಇವತ್ತು ನಿನ್ನ ಮಗನಾದ ಸುದೀಪ್ ಪುತ್ರ, ಅವನಿಗೆ ಸುಮಾರು 2-3 ವರ್ಷದಿಂದನೂ ಇದೊಂದು ಆಸೆ ಇತ್ತು. ಅದನ್ನ ಇವತ್ತು ತಗೊಬಂದಿದೀವಿ. ಅದರ ನಿಖರ ಬೆಲೆ ಎಷ್ಟು ಗೊತ್ತಾ? 55,000 ರೂಪಾಯಿ. ಅದರದ್ದು ನಿಖರ ಬೆಲೆ 55,000 ರೂಪಾಯಿ. ನಾವಲ್ಲಿ ಓಪನ್ ಅನ್ಬಾಕ್ಸ್ ಎಲ್ಲ ಆಗಿದೆ, ನೀವೊಂದ್ಸಲಿ ಚೆಕ್ ಮಾಡಿ. ಅಲ್ಲಿ ಏನು ಇಲ್ಲ, ಬಾಕ್ಸ್ಗಳು ಮುಟ್ ನೋಡ್ಬೇಕಾದ್ರೆ ಬಾಕ್ಸ್ಗಳು ಇರೋದಲ್ಲಿ. ನಿನ್ನ ಮಗನಿಗೆ ಒಂದಿಷ್ಟು ಆಸೆ ಇತ್ತು, ಆ ಆಸೆನ ಇವತ್ತು ಒಂದ್ ಸ್ವಲ್ಪ ಈಡೇರಿಸ್ಕೊಂಡಿದ್ದಾನೆ. ಮೊಬೈಲ್ ನಿಮ್ಗೆ ಯಾರಿಗೋ ಇದು ಮೊಬೈಲ್ಗೆ. ಹಲೋ ಗೈಸ್, ನಮ್ಮ ಅಮ್ಮ ಇದನ್ನ ಮೊಬೈಲ್ ಅನ್ಕೊಂಡ್ಬಿಟ್ಟವ್ರೆ. ಇದು ಮೊಬೈಲ್ ಅಲ್ರಿ, ಅದು ಮೊಬೈಲ್ ಅಲ್ರಿ, ಅದು ಮೊಬೈಲ್ ಅಲ್ರಿ, ಅದು ಮೊಬೈಲ್ ಅಲ್ಲ. ಈ ಬಾಕ್ಸ್ ಓಪನ್ ಮಾಡು. ಸೊ ಇದೊಂದು ಕ್ಯಾಮ್ರಾ ಇನ್ಸ್ಟಾ 360 ಬ್ಲಾಗ್ ಒಳಕ್ಕಲ್ಲ, ಅದು ಅಲ್ಲ ಬ್ಲಾಗ್ಗೆ ಅಂತ ಒಂದು ಕ್ಯಾಮ್ರಾ ಇದು. ಓಕೆನಾ? ಹೆಂಗಂದ್ರೆ ನೀನು ಮುಂದೆ ಇದ್ರೆ ನನ್ನ ಅಕ್ಕಪಕ್ಕ ಯಾರೇ ಇದ್ರು ಕವರ್ ಅಪ್ ಮಾಡುತ್ತೆ. ಗೈಸ್ ಫೈನಲಿ ನಾವಮ್ಮ ಇನ್ಸ್ಟಾ 360ನ ಓಪನ್ ಮಾಡ್ತಿದ್ದಾರೆ. ಅವರ ಖುಷಿ ಅಲ್ಲ, ನನ್ನ ಖುಷಿಗೆ ನನ್ನ ಒಂದು ಬಹಳ ಖುಷಿ ಈ ದಿನ. ಇದೇ ಮೇನ್ ಪ್ರಾಡಕ್ಟ್. ಇದನ್ನ ಇನ್ಸ್ಟಾ 360 ಅಂತ ಹೇಳ್ತಾರೆ. ಆನ್ ಮಾಡೋದು ಇಲ್ಲಿದೆ. ಆನ್ ಮಾಡಿದ್ಮೇಲೆ ಹಿಂಗೆ ಓಪನ್ ಆಗುತ್ತೆ. 360 ಐತೆ ನೋಡು. ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಬರುತ್ತೆ. ಹೆಂಗಿದೆ ಅಮ್ಮ? ಹಲೋ. ಚೆನ್ನಾಗೈತೆ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ ಕಾರಣ ನಾನು ಏನು ಹೇಳಕ್ ಆಗಲ್ಲ. ನೋಡಕ್ಕಂತೂ ಚೆನ್ನಾಗಿದೆ. ವಿಡಿಯೋ ತೋರಿಸ್ತೀನಿ ಅಷ್ಟೇ. ವಿಡಿಯೋ ಅದು ಹೇಳಕ್ ಮಾತ್ರ ಗೊತ್ತು ನನಗೆ. ನಮ್ಮಮ್ಮ ಬಾಯಿ ಸುಮ್ಮನೆ ಇರಲ್ಲ ಗೈಸ್. ಆಗಲೇ ಅಪ್ಪ ಫೋನ್ ಮಾಡೈತೆ, ಅಪ್ಪಂಗೇನೋ ಹೇಳಕ್ ಹೋಗ್ತೈತೆ. ಏನ್ರಿ ನೀವು? ನಿನ್ನ ಹಾಡ್ಕೂರ್ ನಗ್ತೋರ ಮುಂದೆ ಬೆಳಿ. ಮೆಲ್ಲ ಗೊತ್ತಾಯ್ತೇನೋ? ಗೊತ್ತಾಯ್ತ ಅದು? ಗೋಪ್ರನಾ? ಲವ್ ಬಡಿದೆ ಗೋಪ್ರನ ಅದು. ಏನದು? ಇಲ್ಲಿ ಆನ್ ಮಾಡ್ತೀನಿ ಕೊಡಿ. ಇಲ್ಲೂ ನಿದ್ದೆ ಹೊಡಿತಿದ್ದಲ್ಲ, ಎದ್ದು ನಿಂತ್ಕೊಳ್ಳು. ಊಟ ಹೌ ಇಸ್ ಇಟ್ ಮ್ಯಾನ್? ನೋಡು, ಇದ್ರಲ್ಲಾದ್ರೂ ಬೆಳ್ಳಗ್ ಬತ್ತಿ ಅಂದ್ರೆ ಇದ್ರಲ್ಲೂ ಬೆಳ್ಳಗ್ ಬತ್ತಿಲ್ಲ. ಅಲ್ಲಿ ಏನೋ ನಿನ್ಲೆ ಬ್ಯಾಟ್ರಿ ಅದು. ನೈಸ್. ಹೌ ಇಸ್ ಇಟ್? ಎಕ್ಸಾಮ್ ಚೆನ್ನಾಗಿ ಬರ್ದಾ? ಯಾವತ್ತು ಎಕ್ಸಾಮು ಸ್ಟಾರ್ಟ್ ಆಯ್ತು? 2 ದಿನ ಆಯ್ತಾ? 2 ದಿನ.
ಒಂದಿನ ಚೆನ್ನಾಗಿ ತೆಗ್ದಿಲ್ಲ ಅಂದ್ರೆ ಈ ಸಲ ಮಲ್ಕೋಬೇಕಂತ ಕಳ್ಸ್ಬಿಡ್ತೀನಿ ಅಣ್ಣ. ನೀನು ಓದ್ಕೊಂಡೇನಾ? ಹೋಗು ಓದ್ಕೋಗು. ಮಾ ಏನನ್ಸ್ತು ಮಾ ನಿನ್ನ ಮಗನದ್ದು 3 ವರ್ಷದ ಡ್ರೀಮ್ ಇದು ನೋಡ್ದಾಗೆಲ್ಲ ತಗೋಬೇಕು ಅಂತ ಆಗಿಂದ ಯಾವತ್ತಾದ್ರೂ ಒಂದಿನ ತಗೋಬೇಕು ಅಂತ ಅನಿಸ್ತಿತ್ತು. ಇವಾಗ ಫೈನಲಿ ತಗೊಂಡಿದ್ದೀನಿ. ನಿಖರವಾದ ಬೆಲೆ ಹೇಳ್ಬಿಡು. ಹೇಳದ್ನಲ್ಲ ನಿಖರವಾದ ಬೆಲೆನಾ, ನಿಜ ನಿಖರವಾದ ಬೆಲೆ. ಓಕೆ ಅದು ಸೈಡಿಗೆ ಇಡು ರೇಟ್ನ. ನಿನ್ ಖುಷಿನೇ ನನ್ನ ಖುಷಿ ಮಗನೇ. 1 ವರ್ಷದ ಮುಂಚೆ 2 ವರ್ಷದ ಮುಂಚೆ ಹೆಂಗಿದ್ದ ನಿಮ್ಮ ಮಗ, ಇವಾಗ ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ. ಒಂದಿನ ಒಂದು ಅರ್ಧ ದಿನ ಹೊರಗಡೆ ಇದ್ದು ಬಂದಿರೋದಕ್ಕೆ ಹೆವಿ ಟಯರ್ಡು, ಕಣ್ಣೆಲ್ಲ ಉರಿ ತಲೆ ಭಾರ ಅನಿಸ್ಬಿಡ್ತು. ಅದಕ್ಕೋಸ್ಕರ ನಾವು ಅಮ್ಮನಿಗೆ ಕಾಫಿ ಕೊಟ್ಟದ್ದು ಕುಡಿಬೇಕಂತ. ಕಾಫಿ ಕುಡಿಬೇಕು ಗೈಸ್. ನೈಟಾಗಿ ನಮ್ಮ ಅಪ್ಪ ಬರ್ತಾರೆ, ತಂದಿರೋ ಒಂದು ಇನ್ಸ್ಟಾ 360 ನಾವು ಅಪ್ಪಂಗೆ ತೋರಿಸೋಣ. ನಮ್ಮವ್ ಬಯಕತ್ತಲ್ಲ ಮರ, ಇದಕ್ಕೆ ಓಡ್ ಬಂದ್ಬಿಟ್ಟಿದ್ಯಾ? ಕತ್ಲೆ ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟ, ಬೈಕ್ ಓಡ್ ಬಂದ್ಬಿಟ್ಟಿದ್ಯಲ್ಲ. ಅದೇ ಹೇಳ್ತಿರೋದು, ಕರೆಂಟ್ ಇಲ್ಲ ಕತ್ಲೆ, ಅದಕ್ಕೆ ಟಿಕೆಟ್ ಓಡ್ ಬಂದಿರೋದು. ಎಕ್ಸಾಮ್ ನಡೀತಿದೆ ನಮ್ಮ ಛೋಟಾ ಮರಿಗೆ. ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಬರೀತಾಳೆ, ಆದ್ರೆ ಹಿಂದಿ, ಸೈನ್ಸ್, ಮ್ಯಾಥ್ಸ್ ಡಮರ್. ಏಯ್ ಲಿಪ್ ಕೇರ್ ಹಾಕೋಗು, ಓಡಲ್ಲಿ ಲಿಪ್ ಕೇರ್ ಹಾಕೋಗು. ಈ ಡಿಸೆಂಬರ್ ಮಂತ್ ವಿಂಟರ್ ಸೀಸನ್ ಲಿಪ್ ಕೇರ್ ಹಾಕಿಲ್ಲ ಅಂದ್ರೆ ಈ ತರ ಆಗುತ್ತೆ. ಗೈಸ್ ನಮ್ ಡ್ಯಾಡಿ ಆಗಮಿಸುತ್ತಿದ್ದಾರೆ ಇವಾಗ. ಡ್ಯಾಡಿ ಬಂತು, ಅಪ್ಪ ಬಂದ್ರು. ನೋಡಿ ಫೋನ್ ಬಿದ್ದೋಯ್ತು. ಹಾ ಎಲ್ಲಿ? ಅಲ್ಲ ನೀನ್ ಮಾಡೋ ಕೆಲಸಗಳೆಲ್ಲ ಇವೆ. ಅವ್ವ ಕವರ್ ಹಾಕಿ ಬಂದಿದ್ರೆ ಸಮಸ್ಯೆನೇ ಇರ್ಲಿಲ್ಲ. ನನ್ ಮೇಲೆ ತಗ್ತಾ ಮತ್ತೆ ಕವರ್ ಹಾಕಕ್ ಹೋಗಿ ಬಿದ್ದೋಯ್ತು ಅದು. ಹೊಸದ್ ಬಿದ್ದೋದ್ರೆ ಅದಕ್ಕೆ ಅವಾಗಲ ಹಾಕೊಂಡ್ಬಿಡ್ಬೇಕು. ಕೇಳಿಸ್ಕೊಳ ಕರೆಕ್ಟ್ ಏನಂತಂದು ಏನ್ ಹೇಳ್ಕೊಂತೀವಿ. ನೋಡ್ಮ ಹಿಂಗೆಲ್ಲ ಮಾಡತ್ತೆ ನೋಡ್ಮ. ಹೇಳ್ಮ ಒಂಚೂರು ಹೇಳ್ಮ. ತೊಳೆದು ಕೊಡು ಕವರ್ ಬಿದ್ದು ತೊಳಿರಿ. ಧೂಳು ಹೊಸಿದ್ಯಾ ನೋಡಿ ಎಲ್ಲ ಕಬ್ಬು. ಗಡೇ ಒಂದ್ ವಿಚಾರ ಎಂತ ಗೊತ್ತವಪ್ಪ? ಹೇಳಪ್ಪ, ಏನೋ ಹುಡುಗಿ ಕರ್ಕೊಂಡ್ ಹೆಂಗ, ಯಾವ್ದಾರ ಹುಡುಗಿ ಕರ್ಕೊಂಡ್ ಹೆಂಗಪ್ಪ? ನಿನ್ನ ಮಗನಾದ ನಾನು 3 ವರ್ಷದಿಂದ ಒಂದು ಆಸೆಯನ್ನು ಪಟ್ಟಿದ್ದೆ, ಅದನ್ನ ಇವತ್ತು ಈಡೇರಿಸಿದೀನಿ. ಅದೇನಪ್ಪ ಅದು? ಏನ್ ಬುಜ್ಜ ಅದು? ಇವತ್ತೊಂದು ಏನೋ ತಗೊಬಂದಿದ್ದೀನಿ. ಆಯ್ತಾ ತಗೊಂಬ. ಅದರ ನಿಖರವಾದ ಬೆಲೆ 55,000 ರೂಪಾಯಿ. ಬನ್ನಿ ತೋರ್ಸೋಣ ನಾವು ಅಪ್ಪಂಗೆ. ಇವತ್ತು ನಾನ್ ತಗೊಬಂದಿರೋದು. ಐ ಲವ್ ಯು ಪಾಪ, ಐ ಲವ್ ಯು ಪಾಪ, ಐ ಲವ್ ಯು. ಇದು ಒಂದು ಕ್ಯಾಮ್ರಾ, ತುಂಬಾ ದಿನಗಳಿಂದ ಆಸೆ ಇತ್ತು. ಈ ಇಡೀ ಪ್ರಪಂಚ ರೌಂಡ್ ಆಗುತ್ತೆ ಗೊತ್ತಾ, ಒಂದೊಂದು ಕ್ಯಾಮ್ರಾ ಬರುತ್ತೆ ರೌಂಡ್ಗೆ. ಇದು ನೀವು ತಗೊಂಡಿದ್ಯಾ ಅಂತ ಹೋಗೋ ಅಲ್ಲಿ ಅದಕ್ಕೆ 3 ಹಿಡ್ಕೊಂಡು ಇದನ್ನ ಹಿಡ್ಕೊಂಡು. ಇಲ್ಲ ಇದು ನೀರ್ಗೆ ತಗೊಂಡೋಗಲ್ಲ, ಬಟ್ ಟ್ರಾವೆಲಿಂಗ್ಗೆ ಬೇಕಾಗುತ್ತೆ. ವಾಟರ್ ಪ್ರೂಫ್ ಅದು. ಸಾಲ್ಟ್ ವಾಟರ್ಗೆ ಇದಿಲ್ಲ ಇದು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಮಮ್ಮಿನೂ ಕಾಣಿಸ್ತು. ಇಲ್ಲೇ ಮಾಡ್ಕೊಳ್ಳೋದ, ಅದ್ರಲ್ಲಿ ಮಾಡೋದ? ಇದ್ರಲ್ಲಿ ಇಲ್ಲಿ ಮಾಡೋದು, ಅಲ್ಲೆಲ್ಲಿಲ್ಲ. ಏನೋ ತಂದು ಕೊಡ್ತಾನೆ ನನಗೇನೋ ಅನ್ಕೊಂಡಿದ್ದೆ. ಸರಿ ಏನೋ ಮಾಡ. ಇದು ಹೆಸರು ಬಂದ್ಬಿಟ್ಟು ಅದು ಇನ್ಸ್ಟಾ 360. ಇದು ಹೆಸರು ಬಂದ್ಬಿಟ್ಟು ಇನ್ಸ್ಟಾ 360. ಈ ತರ ರೌಂಡು ಮತ್ತೆ ಟ್ರಾವೆಲಿಂಗ್ಗೆಲ್ಲ. ಒಂದು ನಿಮಿಷ ತೋರಿಸ್ತೀನಿ ಹಿಂಗೆ. ಈ ತರ ನೋಡು, ದೊಡ್ಡದಿರೋದಕ್ಕೆ ಈ ಒಂದು ಕ್ಯಾಮ್ರಾ. ನಾವು ಫ್ರೆಂಡ್ಸ್ ಎಲ್ಲ ಒಂದು ಪ್ಲಾನ್ ಆಗ್ತಾ ಇದೀವಿ ಟ್ರಿಪ್ಗೆ ಹೋಗಕ್ಕೆ. ಏನ್ ಮಾಡಿದ್ದೀಗ? ಏನ್ಮಾ? ಎಲ್ಲಾರ್ದು ನಂಬರ್ ಕೊಡು ನನಗೆ. ಇಂಡಿಯನ್ ಮಾಮ್ ಫ್ರೆಂಡ್ಸ್ ಎಲ್ರದ್ದು ನಂಬರ್ ಕೊಡ್ಬೇಕಂತೆ. ನಿಮ್ಮನೇಲೂ ಹಿಂಗೆ ಅಲ್ವಾ? ಪಕ್ಕ 100%. ಹೆಣ್ಮಕ್ಳು ಮನೆ ಅಷ್ಟೇ, ಗಂಡು ಮಕ್ಳು ಮನೆ ಅಷ್ಟೇ. ಯಾರ ಜೊತೆ ಹೋಗ್ತಾ ಇದೀವೋ ಅವ್ರ ನಂಬರ್ ಬರ್ದ್ಬಿಟ್ಟು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕು. ನಮ್ಮಮ್ಮ ಏನೋ ಹೇಳ್ತಾರೆ, ನಮ್ಮಮ್ಮ ಖುಷಿ ವಿಚಾರ. ಕಾಮಾನ್ ಮಮ್ಮ ಕಾಮಾನ್ ಹೇಳ್ರಿ ಮದುವರೆ. ನಿಮ್ಮ ಅಪ್ಪಂಗೆ ಪಿಕ್ಚರ್ ನೋಡೋ ಹುಚ್ಚು, ಕ್ಯಾಮ್ರಾ ಹುಚ್ಚು. ನನಗೆ ಆಗಿನಿಂದ ನಾನು ಹಾಡು ಹೇಳ್ಬೇಕು, ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ಬೇಕನ್ನೋ ಹುಚ್ಚು. ಎರಡು ಮಿಕ್ಸ್ ಆಗ್ಬಿಟ್ಟು ಹಿಂಗೆ ಆಡ್ತಾ ಐತೆ. ಎರಡು ಮಿಕ್ಸ್ ಆಗ್ಬಿಟ್ಟು ಒಂದ್ರಲ್ಲೇ ಬಂದ್ಬಿಟ್ಟೈತೆ. ನನಗೆ ಫೋಟೋ ಕ್ಯಾಮ್ರಾನು ಹುಚ್ಚಿದೆ, ಆಮೇಲೆ ಹಾಡು ಹೇಳ್ಬೇಕು, ಸ್ಟೇಜ್ ಮೇಲೆ ಹೋಗ್ಬೇಕು, ಅದು ಎಲ್ಲ ಆಸೆ. ನೋಡಿ ಎರಡು ಸೇರಿ ಇಲ್ಲಿ ಬಂದೈತಿ. ಇಲ್ಲಿ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ದಿನ, ಬೆಸ್ಟ್ ಮೂಮೆಂಟ್. ನಾನು ಅದನ್ನು ಪರ್ಚೇಸ್ ಮಾಡಿದ್ದು. ಸೊ 3 years ಬ್ಯಾಕ್. ಆ್ಯಂಡ್ ನಾನೊಂದು ಸ್ಟೋರಿ ಹಾಕಿದ್ದೆ 2021 ಹೆಂಗಿದ್ದೆ, ಆಮೇಲೆ ಯಾವುದ್ರಲ್ಲಿ ಮಾಡ್ತಿದ್ದೆ,
ಇವಾಗ ಅಟ್ ಪ್ರೆಸೆಂಟ್ ಯಾವುದ್ರಲ್ಲಿ ಮಾಡ್ತಾಯಿದ್ದೀನಿ ಅಂತ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಆಗಿದೆ. ಅದು ನೋಡ್ತಿದ್ರೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ್ತಿದೆ. ಎಲ್ಲಿದ್ದೋನು ಎಲ್ಲಿವರೆಗೂ ಕರ್ಕೊಬಂದಿದ್ದೀರಾ. ಇನ್ನೂ ತುಂಬ ಮಾಡೋದಿದೆ, ಇನ್ನೂ ಲೈಕ್ ಸ್ಟಿಲ್ ಐ ಮೀನ್ 40% or 50% ಅಷ್ಟೇ ಅನಿಸ್ತಾ ಇರೋದು. ಸೊ ಇನ್ನೂ ತುಂಬ ಇದೆ. ಬಟ್ ಇವಾಗ ಸದ್ಯಕ್ಕೆ ನಾನು ಇಷ್ಟೆಲ್ಲ ತೊಗೊಂಡಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಅದು ತೊಗೊಂಡಿರೋ ರೀಸನಿಗೆ, ಅದು ತೊಗೊಂಡಿದ್ದ ಮೇಯ್ನ್ ರೀಸನ್ನು ಇಷ್ಟ ಆಗಿದ್ದಕ್ಕೆ ತೊಗೊಂಡಿದ್ದು. ದೆನ್ ಒಂದು ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ದೀವಲ್ಲ, ಆ ಟ್ರಿಪ್ಪು ಹೋಗೋಕ್ಕಿಂತ ಮುಂಚೆನೇ ಅದನ್ನು ತೊಗೊಬೇಕಿತ್ತು. ಸೊ ಬಿಕಾಸ್ ಒಂದು ಒಳ್ಳೊಳ್ಳೆ ಶಾರ್ಟ್ಸ್, ಒಳ್ಳೊಳ್ಳೆ ಕಾಂಟೆಂಟ್ ಟ್ರಿಪ್ಪಲ್ಲಿ ಕೊಡಬೇಕು, ಬೋರ್ ಆಗ್ದಲೇ ಥರ ಇರಬೇಕು, ಅದಕ್ಕೋಸ್ಕರ ಅದನ್ನು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ನನಗಂತೂ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಚ್ ಲವ್. ನೆಕ್ಸ್ಟ್ ಕ್ಲಾಸ್ ಸಿಗುವ. ಟೇಕ್ ಕೇರ್. ಬಾಯ್.